ವೆಲ್ಕಮ್ ಟು ಎಡು ಕರ್ನಾಟಕ. ಸೊ ಇಲ್ಲಿ ನಾಳೆ ಎಲ್ಲ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ನಾಳೆ SSLC ಸೋಷಿಯಲ್ ಸೈನ್ಸ್ ಎಕ್ಸಾಮ್ ಬರೀತಾ ಇರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಸೊ ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಸೊ ನೀವು ಏನಾದರೂ ಔಟ್ ಆಫ್ ಔಟ್ ಮಾಡಬೇಕು, ಸೊ ಸ್ಕೋರ್ ಮಾಡಬೇಕು ಅಂತ ಇದ್ರೆ ಸೊ ನೀವು ಏನೆಲ್ಲ ಸ್ಟಡಿ ಮಾಡಬೇಕು ಅಂತ ಹೇಳಿ ಸೊ ಇಲ್ಲಿ 3 ಮತ್ತೆ 4 ಅಂಕದ ಪ್ರಶ್ನೆ ಉತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ಯಾವೆಲ್ಲ ಸ್ಟಡಿ ಮಾಡಬೇಕು, ಸೊ ಏನೆಲ್ಲ ಕ್ವಶನ್ಸ್ ಗಳನ್ನ ಸೊ ಕೇಳಬಹುದು ಅಂತ ಸೊ ಈ ಒಂದು ವಿಡಿಯೋದಲ್ಲಿ ಸೊ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಮತ್ತೆ ಈ ಒಂದು ವಿಡಿಯೋನ ಎಲ್ಲ SSLC ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಸೊ ಅವರಿಗೂ ಕೂಡ ಹೆಲ್ಪ್ ಆಗಲಿ. ಸೊ ಮತ್ತೆ ನೀವೇನಾದರೂ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು, ಸೊ ಇಲ್ಲಿ ನಿಮಗೆ 3 ಮತ್ತೆ 4 ಅಂಕದ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ಹೇಳಿದ್ರೆ ಸೊ ಇಲ್ಲಿ ನಿಮಗೆ ಸೊ ಇಲ್ಲಿ ಗಾಂಧಿಯನ್ ಇರಾ ಅಂಡ್ ನ್ಯಾಷನಲ್ ಮೂವ್ಮೆಂಟ್ ಅಲ್ಲಿ ಸೊ ನಿಮಗೆ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಕೇಳ್ತಾರೆ, ಮತ್ತೆ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ಕೇಳ್ತಾರೆ, ಮತ್ತೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಸೊ ನಿಮಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಎಲ್ಲ ಆನ್ಸರ್ ಕೂಡ ನಿಮಗೆ ಇದೆ. ಸೊ ಪ್ರತಿಯೊಬ್ಬರು ಕೂಡ ಇದನ್ನ ಸ್ಟಡಿ ಮಾಡ್ಕೊಳ್ಳಿ. ಸೊ ನಿಮಗೆ ಇಷ್ಟು ಪಾಯಿಂಟ್ಸ್ ನೆನಪಿಟ್ಕೊಂಡ್ರೆ ಸೊ ಸಾಕು, ನೀವು ಆರಾಮಾಗಿ 3 ಮತ್ತೆ 4 ಅಂಕ ಪ್ರಶ್ನೆಗಳಿಗೆ ಸೊ ಆರಾಮಾಗಿ ಫುಲ್ ಮಾರ್ಕ್ಸ್ ತಗೋಬಹುದು. ಸೊ ಇಷ್ಟು ಪಾಯಿಂಟ್ ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು ಮತ್ತೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಸೊ ಪಾಯಿಂಟ್ಸ್ ನೆನಪಿಟ್ಕೊಳ್ಳಿ. ಸೊ ಇಲ್ಲಿ BR ಅಂಬೇಡ್ಕರ್ ಅವರ ಇಲ್ಲಿ ಮೇಲ್ ಕೂಡ ಇದೆ, ಸೊ ಇದನ್ನು ಕೂಡ ನೆನಪಿಟ್ಟುಕೊಳ್ಳಿ. ಸೊ ಇದಾದ ನಂತರ ಸೊ ಈ ಒಂದು ಚಾಪ್ಟರ್ ಇಂದ ನಾನ್ ಕೋಆಪರೇಟಿವ್ ಮೂವ್ಮೆಂಟ್ ಬಗ್ಗೆನೂ ಕೂಡ ಕೇಳ್ತಾರೆ, ಸೊ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಗ್ಗೆ ಕೇಳ್ತಾರೆ, ಮತ್ತೆ ದ ಅಗಿಟೇಷನ್ ಆಫ್ ಫಾರ್ಮರ್ಸ್ ಅಂಡ್ ವರ್ಕರ್ಸ್ ಸೊ ಇದ್ರ ಬಗ್ಗೆನೂ ಕೂಡ ಸೊ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಎಲ್ಲ ಪಾಯಿಂಟ್ಸ್ ಕೂಡ ಇದೆ, ಸೊ ನಿಮಗೆ ನೆನಪಿಟ್ಕೋಬೇಕು. ಸೊ ಇದಾದ ನಂತರ ಸೊ ಇಲ್ಲಿ ಫ್ರೀಡಮ್ ಮೂವ್ಮೆಂಟ್ಸ್ ಚಾಪ್ಟರ್ ಇಂದ ಸೊ ಇಲ್ಲಿ ರೋಲ್ ಆಫ್ ಮಾಡರೇಟ್ಸ್ ಅಂಡ್ ರೋಲ್ ಆಫ್ ರ್ಯಾಡಿಕಲ್ಸ್ ಸೊ ಇಲ್ಲಿ ಮತ್ತೆ ತೀವ್ರಗಾಮಿ ಮತ್ತೆ ಮಂದಗಾಮಿಗಳು ಅಂತ ಏನ್ ಬರ್ತಾರೆ ಸೊ ಅವ್ರ ಬಗ್ಗೆ ಕೇಳ್ತಾರೆ. ರೋಲ್ ಆಫ್ ಮಾಡರೇಟ್ಸ್ ಅಂಡ್ ರೋಲ್ ಆಫ್ ರ್ಯಾಡಿಕಲ್ಸ್ ಕೇಳ್ತಾರೆ. ಸೊ ಈ ಒಂದು ಎಲ್ಲ ಪಾಯಿಂಟ್ಸ್ಗಳನ್ನ ಸೊ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಇದಾದ ನಂತರ ರೋಲ್ ಆಫ್ ಗಂಗಾಧರ್ ತಿಲಕ್, ಬಾಲ್ ಗಂಗಾಧರ್ ತಿಲಕ್ ಸೊ ಏನಿದೆ ಸೊ ಅವ್ರ ಬಗ್ಗೆನೂ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ನೀವೇನಾದರೂ ಔಟ್ ಆಫ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಇವೆಲ್ಲನೂ ಕೂಡ ನೀವು ಸ್ಟಡಿ ಮಾಡಲೇಬೇಕು. ಸೊ ನೀವೇನಾದರೂ ಸೊ ಜಸ್ಟ್ ಪಾಸ್ ಆದರೂ ಕೂಡ ಸಾಕು ಅಂತ ಇದ್ರೆ ಸೊ ನೀವು ಜಸ್ಟ್ ಸೊ ಏನು ಇಂಪಾರ್ಟೆಂಟ್ ಇರುತ್ತೆ ಅದನ್ನ ನೋಡ್ಕೊಂಡ್ರು ಕೂಡ ನಿಮಗೆ ಸಾಕಾಗುತ್ತೆ. ಸೊ ಇದಾದ್ಮೇಲೆ ಸೊ ಇಲ್ಲಿ ರೋಲ್ ಆಫ್ ರೆವಲ್ಯೂಷನರೀಸ್ ಅಂದ್ರೆ ಇಲ್ಲಿ ಬಾಲ್ ಗಂಗಾಧರ್ ತಿಲಕ್ ಅವ್ರ ಬಗ್ಗೆ ಸೊ ಇಲ್ಲಿ 4 ಪಾಯಿಂಟ್ಸ್ ಮತ್ತೆ ಇಲ್ಲಿ ಮೇಲ್ಗಡೆ ಸೊ ಇಲ್ಲಿಂದ 4 ಪಾಯಿಂಟ್ಸ್ ಇದಾವೆ. ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡಬೇಕಾಗತ್ತೆ. ಸೊ ಇದಾದ ನಂತರ ಇಲ್ಲಿ ನೋಡ್ಬೋದು ರೋಲ್ ಆಫ್ ರೆವಲ್ಯೂಷನರೀಸ್ ಅಂತ ಇದೆ. ಸೊ ಇವನು ಕೂಡ ಪಾಯಿಂಟ್ಸ್ ನೆನಪಿಟ್ಕೊಳ್ಳಿ. ಇದಾದ ನಂತರ ರೀಸನ್ ಫಾರ್ ವಿತ್ಡ್ರಾವಲ್ ಆಫ್ ಬೆಂಗಾಲ್ ಡಿವಿಷನ್ ಸೊ ಇಲ್ಲಿ ಈ ಪಾಯಿಂಟ್ಸ್ ಕೂಡ ಸೊ ನೆನಪಿಟ್ಕೊಳ್ಳಿ. ಸೊ ಇದಾದ ನಂತರ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಆಫ್ 20th C ಅಂತ ಇದೆ. ಸೊ ಈ ಒಂದು ಚಾಪ್ಟರ್ ಇಂದ ಸೊ ಇಲ್ಲಿ ಏನ್ ಕೇಳ್ತಾರೆ ಅಂತ ಹೇಳಿದ್ರೆ ರೀಸನ್ ಫಾರ್ ಫಸ್ಟ್ ವರ್ಲ್ಡ್ ವಾರ್. ಸೊ ಈ ಒಂದು ಸ್ಕೋರಿಂಗ್ ಪ್ಯಾಕೇಜ್ ಏನಿದೆ ಸೊ ಇದು ಸ್ವಲ್ಪ ಪ್ರೀವಿಯಸ್ ಇಯರ್ ಇದೆ. ಸೊ ನಿಮಗೆ ಈ ವರ್ಷ ಏನಾದರೂ ಸಿಲೆಬಸ್ ಅಲ್ಲಿ ಇಲ್ಲ, ಯಾವುದಾದ್ರೂ ಚಾಪ್ಟರ್ ಇಲ್ಲ ಅಂತ ಹೇಳಿದ್ರೆ ಸೊ ಅದನ್ನು ನೀವು ಸ್ಕಿಪ್ ಮಾಡಿ. ಸೊ ಜಸ್ಟ್ ನೀವು ಈ ಒಂದು ಸಿಲೆಬಸ್ ಅಲ್ಲಿ ಇರುವಂತ ಸೊ ಮಾತ್ರ ಅದನ್ನು ಸ್ಟಡಿ ಮಾಡಬೇಕು. ಸೊ ಇದಾದ ನಂತರ ಇಲ್ಲಿ ರೀಸನ್ ಫಾರ್ ಫಸ್ಟ್ ವರ್ಲ್ಡ್ ವಾರ್ ಅಂತ ಕೇಳ್ತಾರೆ. ಸೊ ರಿಸಲ್ಟ್ ಫಾರ್ ಫಸ್ಟ್ ವರ್ಲ್ಡ್ ವಾರ್ ಕೇಳ್ತಾರೆ. ಇದಾದ ನಂತರ ರೀಸನ್ ಫಾರ್ ಸೆಕೆಂಡ್ ವರ್ಲ್ಡ್ ವಾರ್ ಮತ್ತೆ ಎಫೆಕ್ಟ್ಸ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್ ಕೇಳಬಹುದು. ಸೊ ಇದಾದ ನಂತರ ಹೌ ನಜೀಮ್ಸ್ ಡೆಸ್ಟ್ರಾಯ್ ಜರ್ಮನಿ ಅಂತ ಕೇಳ್ತಾರೆ. ಇದಾದ ನಂತರ ರೋಲ್ ಆಫ್ ಲೆನಿನ್ ಇನ್ ಇಂಪ್ರೂವ್ಮೆಂಟ್ ಆಫ್ ರಷ್ಯಾ. ಸೊ ಈ ಎಲ್ಲ ಪಾಯಿಂಟ್ಸ್ನು ಕೂಡ ಸೊ ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಇದಾದ ನಂತರ ಇಲ್ಲಿ ಪೊಲಿಟಿಕಲ್ ಸೈನ್ಸಲ್ಲಿ ಬಂದರೆ ಸೊ ಫಾರ್ಮೇಷನ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಸೆಕ್ಯೂರಿಟಿ ಕೌನ್ಸಿಲ್. ಸೊ ಈ ಎಲ್ಲ ಪಾಯಿಂಟ್ಸ್ನು ಕೂಡ ನೆನಪಿಟ್ಕೊಳ್ಳಿ. ಸೊ ನಿಮಗೆ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು ಈ ಒಂದು PDF ಸೊ ನಿಮಗೂ ಬೇಕು ಅಂತ ಹೇಳಿದ್ರೆ ಸೊ ಯಾವ ರೀತಿ ಅದನ್ನು ಸ್ಟಡಿ ಮಾಡಬೇಕು ಮತ್ತು ಎಲ್ಲಿ ಡೌನ್ಲೋಡ್ ಮಾಡಬೇಕು ಅಂತೇಳಿ ಸೊ ನಿಮಗೆ ಲಾಸ್ಟಲ್ಲಿ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಮೊದಲು ಕಂಪ್ಲೀಟಾಗಿ ವಾಚ್ ಮಾಡಿ ಏನೆಲ್ಲ ಇಂಪಾರ್ಟೆಂಟ್ ಬರುತ್ತೆ ಸೊ ಏನೆಲ್ಲ ಸ್ಟಡಿ ಮಾಡಬೇಕು ಅನ್ನೋದನ್ನು ಸೊ ಜಸ್ಟ್ ನಿಮಗೆ ಇಲ್ಲಿ ಕ್ಲಾರಿಫೈ ಮಾಡ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ನೀವು ವಿಡಿಯೋ ಎಂಡಲ್ಲಿ ಸೊ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂತೇಳಿ ಸೊ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದಾದ ನಂತರ ಇಲ್ಲಿ ಪೊಲಿಟಿಕಲ್ ಸೈನ್ಸಲ್ಲಿ ಬಂದರೆ ಫಾರ್ಮೇಷನ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಹೇಳಿ ಕೇಳ್ತಾರೆ. ಸೊ ಇದಾದ ನಂತರ ಇಲ್ಲಿ ನೋಡ್ಬೋದು ಸೊ ಈ ಒಂದು ಪಾಯಿಂಟ್ಸ್ನ ನೆನಪಿಟ್ಕೊಳ್ಳಿ. ಇದಾದ ನಂತರ ಅಚೀವ್ಮೆಂಟ್ಸ್ ಆಫ್ UND. ಸೊ ಇದೇನಿದೆ ತುಂಬಾನೇ ಇಂಪಾರ್ಟೆಂಟ್ ಇದೆ. ಅಚೀವ್ಮೆಂಟ್ಸ್ ಆಫ್ UND ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ 2025 ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೂಡ ಈ ಒಂದು ಸೊ ಕ್ವಶನ್ ಬಂದಿದೆ. ಸೊ ಇಷ್ಟು ಪಾಯಿಂಟ್ಸ್ನ ನೀವು ನೆನಪಿಟ್ಕೋಬೇಕಾಗುತ್ತೆ. ಸೊ ಇದಾದ ನಂತರ ಜಿಯೋಗ್ರಫಿಯಲ್ಲಿ ಬಂದರೆ ಸೊ ಕಾಸಸ್ ಫಾರ್ ಸಾಯಿಲ್ ಇರೋಜನ್. ಸೊ ಇಲ್ಲಿ ಈ ಒಂದು ಪಾಯಿಂಟ್ಸ್ನ ನೆನಪಿಟ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಮೇಲ್ಗಡೆನೂ ಕೂಡ ಈ ಒಂದು ಪಾಯಿಂಟ್ಸ್ ಇದೆ. ಇದಾದ ನಂತರ ಎಫೆಕ್ಟ್ಸ್ ಆಫ್ ಸಾಯಿಲ್ ಇರೋಜನ್ ಅಂತ ಕೇಳ್ತಾರೆ. ಸೊ ಇದಾದ ನಂತರ ಮೇಜರ್ ಟು ಪ್ರಿವೆಂಟ್ ಸಾಯಿಲ್ ಇರೋಜನ್ ಅಂತ ಕೇಳ್ತಾರೆ. ಸೊ ಇದಾದ ನಂತರ ಫಾರೆಸ್ಟ್ ರಿಸೋರ್ಸಸ್ ಅಲ್ಲಿ ಬಂದರೆ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಏನೆಲ್ಲ ಇಂಪಾರ್ಟೆನ್ಸ್ ಇದೆ ಫಾರೆಸ್ಟ್ ಅಂತ ಕೇಳ್ತಾರೆ. ಇದಾದ ನಂತರ ಇಲ್ಲಿ ನೋಡ್ಬೋದು ಮೇಜರ್ ಟು ಪ್ರೊಟೆಕ್ಟ್ ಫಾರೆಸ್ಟ್. ಸೊ ಫಾರೆಸ್ಟ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಸೊ ಏನೆಲ್ಲ ಮೇಜರ್ ಟು ಪ್ರೊಟೆಕ್ಟ್ ಫಾರೆಸ್ಟ್ ಅಂತ ಸೊ ಕೇಳುವಂಥ ಚಾನ್ಸಸ್ ತುಂಬ ಇರುತ್ತೆ. ಇದಾದ ನಂತರ ವಾಟರ್ ರಿಸೋರ್ಸಸಲ್ಲಿ ಬಂದರೆ ಏಮ್ಸ್ ಆಫ್ ಮಲ್ಟಿಪರ್ಪಸ್ ರಿವರ್ ವಾಲಿ ಪ್ರಾಜೆಕ್ಟ್ಸ್ ಈ ಒಂದು ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ. ಇದಾದ ನಂತರ ಇಂಡಿಯನ್ ಲ್ಯಾಂಡ್ ರಿಸೋರ್ಸಸಲ್ಲಿ ಬಂದರೆ ಲ್ಯಾಂಡ್ ಯೂಸ್ ಪ್ಯಾಟರ್ನ್ ಇನ್ ಇಂಡಿಯಾ ಅಂತ ಕೇಳ್ತಾರೆ. ಇದಾದ ನಂತರ ಇಲ್ಲಿ ನೋಡ್ಬೋದು ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಇಂಡಸ್ಟ್ರಿ ಆ್ಯಂಡ್
ಟ್ರಾನ್ಸ್ಫಾರ್ಮೇಷನ್. ಸೊ ಈ 3 ಕ್ವಶನ್ಗೂ ಕೂಡ ಸೊ ಇಲ್ಲಿ ಒಂದೇ ಆನ್ಸರ್ ಇದೆ. ಇದಾದ ನಂತರ ಟೈಪ್ಸ್ ಆಫ್ ಅಗ್ರಿಕಲ್ಚರ್ ಮೆಥಡ್ಸ್ ಅಂತ ಕೇಳ್ತಾರೆ. ಈ ಒಂದು ಎಲ್ಲ ಮೆಥಡ್ಸ್ನು ಕೂಡ ನೀವು ಸೊ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಇದಾದ ನಂತರ ಅಡ್ವಾಂಟೇಜಸ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್. ಸೊ ಈ ಎಲ್ಲ ಪಾಯಿಂಟ್ಸ್ ನೆನಪಿಟ್ಕೊಳ್ಳಿ. ಸೊ ಇದಾದ ನಂತರ 2 and 3 ಮಾರ್ಕ್ ಕ್ವಶನ್ಸ್ ನೋಡೋದಾದ್ರೆ ಸೊ ಇಲ್ಲಿ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಈ ಒಂದು ಚಾಪ್ಟರ್ ಇಂದ ಸೊ ಇಲ್ಲಿ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಟ್ಯಾಕ್ಸ್ ಸಿಸ್ಟಮ್, ಸೊ ತೆರಿಗೆ ಅಂತ ಏನಿದೆ ಸೊ ಅದರದ್ದು ಇಂಪ್ಯಾಕ್ಟ್ ಅಂತ ಕೇಳಿದ್ದಾರೆ. ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಟ್ಯಾಕ್ಸ್ ಸಿಸ್ಟಮ್ಸ್ ಅಂತ ಕೇಳಿದ್ದಾರೆ. ಸೊ ಇದಾದ ನಂತರ ಇಲ್ಲಿ ಮೇಲ್ಗಡೆನೂ ಕೂಡ ಪಾಯಿಂಟ್ಸ್ ಇದಾವೆ, ಸೊ ನೋಡ್ಕೊಳ್ಳಿ. ಸೊ ಇದಾದ ನಂತರ ಡೆವಲಪ್ಮೆಂಟ್ಸ್ ಆಫ್ ಇಂಗ್ಲೀಷ್ ಎಜುಕೇಷನ್ ಕೇಳ್ತಾರೆ, ಇಂಪ್ಯಾಕ್ಟ್ಸ್ ಆಫ್ ಬ್ರಿಟಿಷ್ ಎಜುಕೇಷನ್ ಕೇಳ್ತಾರೆ. ಸೊ ಇಲ್ಲಿ ನೋಡ್ಬೋದು ಡೆವಲಪ್ಮೆಂಟ್ಸ್ ಆಫ್ ಇಂಗ್ಲೀಷ್ ಎಜುಕೇಷನ್ ಮತ್ತು ಇಂಪ್ಯಾಕ್ಟ್ಸ್ ಆಫ್ ಬ್ರಿಟಿಷ್ ಎಜುಕೇಷನ್. ಸೊ ಭಾರತ ಶಿಕ್ಷಣದ ಅಂದರೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಅಂತೇಳಿ ಸೊ ಕನ್ನಡ ಮೀಡಿಯಮಲ್ಲಿ ಕೇಳ್ತಾರೆ. ನಿಮಗೆ ಇಂಪ್ಯಾಕ್ಟ್ಸ್ ಆಫ್ ಬ್ರಿಟಿಷ್ ಎಜುಕೇಷನ್ ಕೇಳ್ತಾರೆ. ಇದಾದ ನಂತರ ಗೌರ್ಮೆಂಟ್ ಆ್ಯಕ್ಟ್ ಆಫ್ 1935 ಇದು ಕೂಡ ಕೇಳ್ಬೋದು. ಇದಾದ ನಂತರ ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ. ಸೊ ಈ ಒಂದು ಚಾಪ್ಟರಿಂದ ಇಲ್ಲಿ ನೋಡ್ಬೋದು ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಇವ್ರ ಬಗ್ಗೆ ಕೇಳ್ತಾರೆ. ಇದಾದ ನಂತರ ಸಂಗೊಳ್ಳಿ ರಾಯಣ್ಣ, ಇದಾದ ಮೇಲೆ ದೊಂಡಿಯ ವಾಗ್, ಇದಾದ ನಂತರ ರೆಬೆಲಿಯನ್ ಆಫ್ ಅಮರಸುಳ್ಯ ಫಾರ್ಮರ್ ರೆಬೆಲಿಯನ್ ಇನ್ ಕೊಡಗು. ಸೊ ಅಮರಸುಳ್ಯ ಬಂಡಾಯ ಅಂತ ಏನು ಬರುತ್ತೆ ಸೊ ಅದ್ರ ಬಗ್ಗೆನೂ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ನೀವೇನಾದರೂ ಔಟ್ ಆಫ್ ಔಟ್ ಮಾಡಬೇಕು, ಸೊ ನಾನು ತುಂಬ ಸ್ಕೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇವೆಲ್ಲ ಪಾಯಿಂಟ್ಸ್ಗಳನ್ನು ಕೂಡ ಸೊ ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಏನು ಇಂಪಾರ್ಟೆಂಟ್ ಇರುತ್ತೆ ಅದನ್ನು ನೆನಪಿಟ್ಕೊಳ್ಳಿ. ಇದಾದ ನಂತರ ಇಲ್ಲಿ ನೋಡ್ಬೋದು ಕಂಡೀಷನ್ಸ್ ಆಫ್ ಶ್ರೀರಂಗಪಟ್ಟಣ ಟ್ರೀಟಿ. ಸೊ ಇದನ್ನು ಕೂಡ ನೋಡ್ಕೊಳ್ಳಿ. ಇದಾದ ನಂತರ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮೇಷನ್. ಸೊ ಇಲ್ಲಿ ಈ ಒಂದು ಚಾಪ್ಟರಿಂದ ಪ್ರೀಚಿಂಗ್ಸ್ ಆಫ್ ಬ್ರಹ್ಮ ಸಮಾಜ. ಸೊ ಇಲ್ಲಿ ಬ್ರಹ್ಮ ಸಮಾಜ, ಸತ್ಯಶೋಧಕ ಸಮಾಜ, ಈ ಸತ್ಯ ಏನು ಸಮಾಜಗಳು ಬರುತ್ತೆ ಅದ್ರ ಬಗ್ಗೆನೂ ಕೇಳುವಂಥ ಚಾನ್ಸಸ್ ತುಂಬ ಇರುತ್ತೆ. ಒಂದು ಸಮಾಜದ ಬಗ್ಗೆ ಅಂತೂ ಕೇಳ್ತಾರೆ, ಜಾಸ್ತಿ ಇಲ್ಲಿ ಆರ್ಯ ಸಮಾಜದ ಬಗ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡ್ಬೋದು ಆ್ಯನಿಬೆಸೆಂಟ್ ಥಿಯೋಸಾಫಿಕಲ್ ಸೊಸೈಟಿ, ಇದ್ರ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಇದಾದ ನಂತರ ಶ್ರೀ ನಾರಾಯಣ ಗುರು ಇವ್ರ ಬಗ್ಗೆ ಕೇಳುವಂಥ ಚಾನ್ಸ್ ಇರುತ್ತೆ. ಇದಾದ ನಂತರ ನೋಡ್ಬೋದು ಇಲ್ಲಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಸೊ ಈ ಒಂದು ಚಾಪ್ಟರಿಂದ ಎಕಾನಮಿಕ್ ಕಾಸಸ್ ಫಾರ್ 1857 ರಿವಲ್ಟ್. ಸೊ ಎಲ್ಲ ಆನ್ಸರ್ ಕೂಡ ಇಲ್ಲೇ ಇರುತ್ತೆ, ಪ್ರತಿಯೊಬ್ಬರು ಕೂಡ ಸ್ಟಡಿ ಮಾಡಿ. ಇದಾದ ನಂತರ ಅಡ್ಮಿನಿಸ್ಟ್ರೇಟಿವ್ ಫ್ಯಾಕ್ಟರ್ಸ್ ಟು 1857 ರಿವಲ್ಟ್. ಇದಾದ ನಂತರ ಕಾಸಸ್ ಫಾರ್ ದಿ ಫೇಲ್ಯೂರ್ ಆಫ್ 1857 ರಿವಲ್ಟ್. ಇದಾದ ನಂತರ ಎಫೆಕ್ಟ್ಸ್ ಆಫ್ 1857 ರಿವಲ್ಟ್. ಸೊ ಇಷ್ಟು ಕೇಳುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಜಾಸ್ತಿ ಸೊ ಇಲ್ಲಿ ಏನು ಕೇಳ್ತಾರೆ ಅಂದರೆ ಕಾಸಸ್ ಫಾರ್ ದಿ ಫೇಲ್ಯೂರ್ ಆಫ್ 1857 ರಿವೋಲ್ಟ್ ಅಂತ ಕೇಳ್ತಾರೆ. ಸೊ ಇದಾದಮೇಲೆ ಇಲ್ಲಿ ಪೊಲಿಟಿಕಲ್ ಕಾಸಸ್ ಕೇಳ್ತಾರೆ. ಮತ್ತು ಪೊಲಿಟಿಕಲ್ ಸೈನ್ಸಲ್ಲಿ ಬಂದರೆ ಸೊ ಇಲ್ಲಿ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ ಆ್ಯಂಡ್ ಸೊಲ್ಯೂಷನ್ಸ್ ಕಾಸಸ್ ಫಾರ್ ದಿ ಅನ್ಎಂಪ್ಲಾಯ್ಮೆಂಟ್. ಪ್ರಾಬ್ಲಮ್ಸ್ ಆಫ್ ಇಂಡಿಯಾ ಆ್ಯಂಡ್ ಸೊಲ್ಯೂಷನ್ಸ್ ಕಾಸಸ್ ಫಾರ್ ಅನ್ಎಂಪ್ಲಾಯ್ಮೆಂಟ್ ಕೇಳ್ತಾರೆ. ಇದಾದ ನಂತರ ಮೆಜರ್ಸ್ ಟು ಕಂಟ್ರೋಲ್ ಅನ್ಎಂಪ್ಲಾಯ್ಮೆಂಟ್, ರೀಸನ್ಸ್ ಫಾರ್ ಕರಪ್ಷನ್. ಸೊ ಇಲ್ಲಿ ಕೇಳುವಂಥ ಚಾನ್ಸಸ್ ತುಂಬ ಇರುತ್ತೆ. ಇದಾದ ನಂತರ ಮೆಜರ್ಸ್ ಟು ಕ್ರಬ್ ಕರಪ್ಷನ್. ಇದಾದ ನಂತರ ಮೆಜರ್ಸ್ ಟು ಇಂಪ್ರೂವ್ ವುಮನ್ ಸ್ಟೇಟಸ್. ಸೊ ಈ ಒಂದು ಕ್ವಶನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಮೆಜರ್ ಟು ಇಂಪ್ರೂವ್ ವುಮನ್ ಸ್ಟೇಟಸ್. ಇವೆಲ್ಲ ಪಾಯಿಂಟ್ಸ್ಗಳನ್ನು ಕೂಡ ಸೊ ಪರ್ಫೆಕ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಈ ವರ್ಷದ ಮಾಡಲ್ ಕ್ವಶನ್ ಪೇಪರಲ್ಲಿ ಈ ಒಂದು ಕ್ವಶನ್ ಬಂದಿದೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಇದಾದ ನಂತರ ರೀಸನ್ಸ್ ಫಾರ್ ಟೆರರಿಸಮ್. ಸೊ ಇದಾದ ನಂತರ ಎಫೆಕ್ಟ್ಸ್ ಆಫ್ ಟೆರರಿಸಮ್. ಇದಾದ ನಂತರ ಇಲ್ಲಿ ಎಫೆಕ್ಟ್ಸ್ ಆಫ್ ಕಮ್ಯುನಲಿಸಮ್. ಸೊ ಇದು ಕೇಳ್ತಾರೆ. ಇದಾದ ನಂತರ ರೆಮಿಡೀಸ್ ಟು ಪ್ರಿವೆಂಟ್ ಕಮ್ಯುನಲಿಸಮ್. ಸೊ ಇದಾದ ನಂತರ ಸೊ ಫಾರಿನ್ ಪಾಲಿಸಿ ಆಫ್ ಇಂಡಿಯಾ. ಸೊ ಇಲ್ಲಿ ವೈ ಇಂಡಿಯಾ ಈಸ್ ಪವರ್ಫುಲ್ ಕಂಟ್ರಿ. ಸೊ ಇದಾದ ನಂತರ ಏಮ್ಸ್ ಆರ್ ಇಂಪಾರ್ಟೆನ್ಸ್ ಆಫ್ ಫಾರಿನ್ ಪಾಲಿಸಿ. ಸೊ ಇದಾದ ನಂತರ ಇಲ್ಲಿ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಇಂಡಿಯನ್ ಫಾರಿನ್ ಪಾಲಿಸಿ. ಸೊ ಈ ಒಂದು ಎಲ್ಲ ಆನ್ಸರ್ನು ಕೂಡ ಸೊ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಈ ರೀತಿ ನಿಮಗೆ ಎಲ್ಲ ಚಾಪ್ಟರ್ಸ್ದು ಕೂಡ ಇಲ್ಲಿ ಆನ್ಸರ್ ಇದೆ. ಸೊ ಇದನ್ನು ನೀವೇನಾದರೂ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೊ ನನ್ನ ಒಂದು ವಾಟ್ಸಪ್ ಚಾನಲ್ ಇದೆ. ಸೊ ವಾಟ್ಸಪ್ ಚಾನಲ್ಗೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆದರೆ ಸೊ ಈ ಒಂದು ನಿಮಗೆ PDF ನಿಮಗೆ ಸೆಂಡ್ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ಇಲ್ಲಿ ಹೋಗಿ ಸ್ಟಡಿ ಮಾಡ್ಬೋದಾಗಿರುತ್ತೆ. ಈ ಒಂದು ಎಲ್ಲ ಆನ್ಸರ್ ಕೂಡ ಇಲ್ಲಿ ಇರುತ್ತೆ. ಸೊ ಇಲ್ಲಿ ನಿಮಗೆ ಸ್ಟಡಿ ಮಾಡೋಕೆ ಕಷ್ಟ ಆಗಿಲ್ಲ ಅಂದರೆ ಸೊ ವಾಟ್ಸಪ್ಪಲ್ಲಿ ನಿಮಗೆ ಲಿಂಕ್ ಬಿಟ್ಟಿರ್ತೀನಿ, ಅಲ್ಲಿ ಸೆಂಡ್ ಮಾಡಿರ್ತೀನಿ. ಪ್ರತಿಯೊಬ್ಬರು ಕೂಡ ಇದನ್ನು ಸೊ ಡೌನ್ಲೋಡ್ ಮಾಡಿಕೊಂಡು ಸ್ಟಡಿ ಮಾಡ್ಬೋದು. ಸೊ ಈ ಒಂದು ವಿಡಿಯೋನ ಎಲ್ಲ SSLC ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಮತ್ತು ಯಾರಾದರೂ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.